ಆಶಾ ಕಾರ್ಯಕರ್ತರ ಜೊತೆ ಒಂದಿನ ಕರ್ಕೊಂಡು ಬಂದು ಸರ್ಟಿಫಿಕೇಟ್ ಮಾಡಿಸಿ ತಹಸೀಲ್ದಾರ್ ಕೊಡ್ಬೇಕು. 193 ಬಂದಮ್ಮ ಕೊಟ್ಬಿಟ್ಟು ಇಲ್ಲ ಕಂದಾಯ ಕ್ಲಿಯರ್ ಆಯ್ತು. ಅಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಿಸ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಮುಗಿದೋಗ್ಬಿಡುತ್ತೆ ಸರ್. PRD ಸರ್ ಒಟ್ಟು ಎಷ್ಟು ಹಾಕಿದ ಕೆಲಸ ಮುಗಿಸ್ತೀರಾ ಸರ್? ಅದೇ ಈಗ ಪಾಪ ನೋಡಿ ಐಸೋಲೇಟೆಡ್ ಮನೆ, ಅದು ಏನು ಮಾಡೋಣ ಸರ್? ಹೌದಾ, ಕಂಬ ಹಾಕ್ಕೊಡ್ತೀರಾ? ಸೂಪರ್. ಈಗ ಲೈಟ್ ಹಾಕ್ತೀರಾ? ಇದೆಷ್ಟು ದಿನದಲ್ಲಾಗಲ್ಲ ಸರ್? ಯಾರು ಬಂದಿಲ್ಲ ಸರ್ ಇದುವರೆಗೂ, ಯಾರು MLA ತರ ಬಂದಿಲ್ಲ. ಅದ ಏನು ಗೊತ್ತಾ, ನಾನು ಊರಿಗೆ ನೋಡಿ, ಈಗ ನೀವು 50 ಲಕ್ಷ ಇರಬೇಕು, ನೀವು ಕೇಳಿದ್ರೆ ನನಗೆ ಮಾತು ಕೊಡಂಗಿದ್ದೀನಿ. ಯಾಕೆ ಗೊತ್ತಾ, ನನ್ನ ದುಡ್ಡು ಒಂದಷ್ಟು ಅನುದಾನ ಎತ್ಕೊಂಡೆ ಹಳ್ಳಿಗಳಿಗೆ ಬರೋದು. ಏಮ್ಮ ಯಜಮಾನ್ಲು ಆಕ್ಸಿಡೆಂಟ್ ಐತೆ, ಏನು ಕಾಲಿದೆ? అవునా ఎన్నాళ్ళైనమ్మా? కాదమ్మా పనిచేయమ్మా, సీఎం ఫండ్కి రాస్తానమ్మా, ఎంత వస్తే అంత వస్తుంది. బిల్లులు అంతా ఉన్నాయమ్మా. ఏ స్వామి, ఏ అక్కದು 2 ಲಕ್ಷ ಬಿಲ್ ಆಗಿದೆ ಅಂತ ಅವ್ರ ಯಜಮಾನ್ರದ್ದು. ತಗೊಳ್ರಿ ಸಿಎಂ ಫಂಡ್ ಅಕ್ಕ, ఒక 50,000 ವರೆಗೂ ವస్తుంది ಅಕ್ಕ ಸಿಎಂ ಫಂಡ್. నువ్వు ఈ ఏమ్మా ఇదే ಈಗ ಇವ್ರ ಅಕ್ಕನ ಆಶಾ ಕಾರ್ಯಕರ್ತರ ಜೊತೆ ಒಂದಿನ ಕರ್ಕೊಂಡು ಬಂದು ಸರ್ಟಿಫಿಕೇಟ್ ಮಾಡಿಸಿ తహసీల్దార్ ಕೊಡ್ಬೇಕು. సైటా అమ్మ ఇవిడు ఐడెంటిఫై చేయమని చెప్పిండాను. అయితేనే ఒక 50-60 సైట్లు గుర్తించి 13 ఎకరాల్లో ఎవరెవరికి లేదో వాళ్ళకంతా ఇస్తాను. ಇವ್ರು ಅಡಿಗೆ ಮಾಡೋರು ಸರ್. ಒಂದು ಟ್ಯಾಂಕು ಚಿಕ್ಕದು, ಅದೇ ಟ್ಯಾಂಕ್ ಕೆಳಗಡೆ ಇಲ್ಲ, ಒಂದು 15-20 ಸಾವಿರ ನಾನು MLA ಲ್ಯಾಡಲ್ಲಿ ಕೊಟ್ಬಿಡ್ಲಾ? ಕೊಟ್ಬಿಡಿ ಸರ್. ಹೌದಾ, 10,000 ಆದ್ರೆ ಅದು ಒಳ್ಳೇದೇ. ಸಿಂಟೆಕ್ಸ್ ದೊಡ್ಡದೇ ಟ್ಯಾಂಕ್ ಹಾಕ್ಸ್ಬಿಟ್ಟು ಟ್ಯಾಂಕು ಕೆಳಗಡೆ ಒಂದು ಇಳಿಸ್ಬಿಡ್ತೀನಿ. ಅಗದ್ಬಿಟ್ಟು ಕೆಟ್ಟೋದ್ ಏನ್ ಬೇಡ, ಕೆಳಗಡೆ ಒಂದು ಇಳಿಸ್ಬಿಟ್ಟು ಟ್ಯಾಂಕೇ ಇಳಿಸ್ಬಿಟ್ಟು ಅಷ್ಟೇ. ರೆಡಿಮೇಡ್ ಅಲ್ಲ ಅದು? ನೋಡಿ, ಒಂದು 25-30 ಸಾವಿರ ಎಸ್ಟಿಮೇಟ್ ಮಾಡಿಸ್ಬಿಟ್ಟು ಕೊಟ್ಬಿಡಿ. ಕಂದಾಯ ಇದು ಸರ್, ಇದು ಸೊ ಎಲ್ಲ ಆನ್ಲೈನ್ ಸರ್. ಇಲ್ಲಿ ಬಾಮ್ಮ ಅವ್ರು ಯಾರು ಕಂದಾಯ ಎಷ್ಟು ಕೊಡ್ಲಾ? ಎಷ್ಟು ಕೊಡೋದಾ? 193 ಯಾರ್ದಿದು? ಯಾರಿಗಿದು? ಬಂತಮ್ಮ ಕೊಟ್ಬಿಟ್ಟು ಇಲ್ಲ. ಕಂದಾಯ ಕಟ್ಟಬೇಕಂದ್ರೆ ಅವಾಗ ತರಿಸಿ ಹಾಕ್ಸ್ಕೊಡ್ತೀನಿ ಸರ್. ಕಂದಾಯ ಕ್ಲಿಯರ್ ಆಯ್ತು. ఏమైందిదా? అవునా, రాడ్ ఎప్పుడు తీపిస్తారు? సర్లే, హుషారు కదా చెప్పిండారు. అదే 1 లక్ష రూపాయలు నేను అది లీడ్ బ్యాంಕ್ ఇట్లా మాట్లాడిపిస్తాను దాదా. కూకో దాదా, హుషారు దాదా. ಸರ್, ಈಗ ಇದು ವಿಡ್ತ್ ಎಷ್ಟು ಹಾಕ್ಬೇಕು ಸರ್? ರೋಡು 3 ಮುಕ್ಕಾಲು ಬರ್ತೈತೆ ಸರ್. ಇದು ಮೀಟ್ರಾ? 3 ಮುಕ್ಕಾಲು ಮೀಟರ್. 3 ಮುಕ್ಕಾಲು ಅಂದ್ರೆ 12 ಅಡಿ. 12 ಅಡಿ. ಈಗ ನೋಡಿ, ಇಲ್ಲಿಂದ ನೋಡಿ ಅಲ್ಲಿವರೆಗೂ ಎಷ್ಟು ಬೇಕಾಗ್ಬೋದು? ಬೆಟ್ಟದ ಮೇಲೆ ಹೆಚ್ಚು ಕಡಿಮೆ ಒಂದು 700-800 ಮೀಟರ್ ಐತೆ ಸರ್. ನಿಮ್ಮ ಪ್ರಕಾರ ಎಷ್ಟು ಬೇಕು 100 ಮೀಟರ್ಗೆ? 100 ಮೀಟರ್ಗೆ ಹೆಚ್ಚು ಕಡಿಮೆ ಒಂದು 10 ಲ್ಯಾಕ್ ಆದ್ರೆ ಬೇಕಾಗುತ್ತೆ ಸರ್. 100 ಮೀಟರ್ಗ? 100 ಮೀಟರ್ ಕಾಂಕ್ರೀಟ್ ರೋಡ್, CC ರೋಡ್ ಮಾಡ್ತೀವಿ ಅಂದ್ರೂ ಬೇಕಾಗುತ್ತೆ ಸರ್. ಜಲ್ಲಿ ಹೊಡ್ಕೊಂಡು ಅದ್ರ ಮೇಲೆ ಕಾಂಕ್ರೀಟ್ ರೋಡ್ ಹಾಕಕ್ಕೂ ಬೇಕು. ದಾದಾ, ಈಗ ಒಂದು ಕೆಲಸ ಮಾಡೋಣ. ಈಗ ಆ ಗ್ರ್ಯಾಂಟು ಅಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಮುಗಿದೋಗ್ಬಿಡುತ್ತೆ ಸರ್. PRD ಸರ್ ಒಟ್ಟು ಎಷ್ಟು ಹಾಕಿದ ಕೆಲಸ ಮುಗಿಸ್ತೀರಾ? 40ರಿಂದ 50 ಒಳಗೆ ಕೊಟ್ಟರೆ ಸರ್. ಹೌದಾ, ಕಂಪ್ಲೀಟ್ ಮಾಡಿಸ್ತೀನಿ. ನಾಗರಾಜಣ್ಣ, ನಮ್ಗೆ ಈಗ MLA ಲ್ಯಾಡಲ್ಲಿ ಪೆಂಡಿಂಗ್ ಎಷ್ಟಿದೆ? ಒಂದು 25 ಇದೆ ಸರ್. ಹಾಂ, ಈಗ ಆಲ್ರೆಡಿ ಅದರಲ್ಲಿ 20 ಇದೆ. ಅದರಲ್ಲಿ 20 ಇದೆ ಸರ್. ಒಂದು ಕೆಲಸ ಮಾಡಿ, ಆ 25 ಇದು ಕೊಡ್ಬೋದಾ ರೋಡ್ಗೆ? ಕೊಡ್ಬೋದು ಸರ್. ಒಂದು ಕೆಲಸ ಮಾಡಿ, ಆ 25 ಕೊಟ್ಬಿಡಿ. ರಸ್ತೆ ಸ್ಟಾರ್ಟ್ ಮಾಡಿದಾಗ ಆ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ದಾದಾ, ಈಗ ಆಲ್ರೆಡಿ 20 ಲಕ್ಷ ನಿಮ್ಮೂರಿಗೆ ನಾನು ಹಾಕ್ಕೊಂಡಿದ್ದೀನಿ. ನಾನು ಬರೋದಕ್ಕಿಂತ ಮುಂಚೆ 20 ಲಕ್ಷ CC ರೋಡ್ಗೆ ಅಂತ ಹಾಕ್ಕೊಂಡಿದ್ದೀನಿ. ಈಗ ನನ್ನ MLA ಫಂಡಲ್ಲಿ ಇನ್ನೊಂದು 25 ಲಕ್ಷ ಇದೆ, 45 ಲಕ್ಷ. ಈಗ MLA ಫಂಡು ನಾಳಿದ್ದು ಲೆಟರ್ ಸ್ಟಾರ್ಟ್ ಮಾಡ್ತೀನಿ. ಒಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಅದು 25 ಲಕ್ಷದ ಎಲ್ಲಿಗೆ ಮುಗಿಯುತ್ತೋ ಅಲ್ಲಿಗೆ ಮುಗೀಲಿ. ಇನ್ನೊಂದು ತಿಂಗಳು, 1.5 ತಿಂಗಳಲ್ಲಿ 20 ಲಕ್ಷದ ಅದು ಬರುತ್ತೆ. 45 ಲಕ್ಷ ಈ ರೋಡ್ಗೆ ಹಾಕ್ತೀನಿ. ಎಲ್ಲವರೆಗೂ ಆಗುತ್ತೋ ಅಲ್ಲಿವರೆಗೂ ಆಗಲಿ. ಆಗ್ಬೋದದ? ಆ ರೀರೀಲಿಂಗ್ ಎಷ್ಟೊಂದು 5 ಲಕ್ಷ ಆಗಲ್ವಾ ಸರ್? ಆಗುತ್ತೆ ಸರ್. ಅದು ರೀಸರ್ಫೇಸಿಂಗ್ ಅಷ್ಟೇ ಸರ್. ಹಾಂ, ಕಾಂಕ್ರೀಟ್ ಮೇಲೆ ಇನ್ನೊಂದು ಲೇಯರ್ ಎಳ್ಕೊಂಬಂದ್ರೆ ಮುಗಿದೋಗುತ್ತೆ. ಅದು ಒಂದು ಲೇಯರ್ ಹಾಕ್ಬಿಟ್ರೆ ರಸ್ತೆ ನೀಟಾಗಿರುತ್ತೆ. ಊರಲ್ಲಿ ಎಷ್ಟು ಮನೆಗಳಿದೆ? ಅದು 139 ಮನೆ ಇದೆ. 140 500 ಜನ ಇದೆ. ಚಿಕ್ಕವರೆಲ್ಲ ಈ ಸರಿ ಸ್ವಲ್ಪ ಮೆಜಾರಿಟಿ ಬರ್ತಾರೆ. ನಾಗರಾಜಣ್ಣ, ಇದು ಲೆಟರ್ ಇಂಟ್ರೆಸ್ಟ್ ಮಾಡಿಸ್ಬಿಡಿ ಸರ್. ಟೆಂಡರ್ಗೆ ಹೋಗ್ಬೇಕಾ? 25 ಲಕ್ಷ ಅಂದರೆ ಟೆಂಡರ್ ಅದು ಎಷ್ಟು ದಿನ ಹಿಡಿಯುತ್ತೆ ಸರ್? ಏನಿಲ್ಲ, ಒಂದು 15 ದಿವಸ ಮಾಡ್ಬೋದು. ಸರಿ, ಮಾಡಿಬಿಡಿ ಸರ್.
ಆಯ್ತು ದಾದಾ, ಒಂದು ಮ್ಯಾಕ್ಸಿಮಮ್ ಒಂದು ತಿಂಗಳೊಳಗಡೆ ಗುದ್ಲಿ ಪೂಜೆ ಮಾಡ್ಬಿಡ್ತೀನಿ ದಾದಾ. ಈಗ ನೀವೇನು ಕೇಳಿದ್ರೆ ಈಗ ನೋಡಿ ಒಂದೇ ಇವತ್ತು ಇಷ್ಟಿದ್ರು ಒಂದು 50 ಲಕ್ಷ ಬರೀ ನಿಮ್ಮೂರು ರಸ್ತೆ ಮೇಲೆ ಹಾಕ್ತಾ ಇದ್ದೀನಿ. ನಾನು ನಿಮ್ಮ ಮೇಲೆ ಇರೋ ಗೌರವ ಅದು ನಾವು ಉಳಿಸ್ಕೊಂಡಿದ್ದೀವಿ ಅಲ್ವಾ, ಅಷ್ಟೇ ನಾನು ಮಾಡಿಸ್ತೀನಿ. ಓಕೆನಾ? ಕೇಳಿ ಸರ್, ನಮ್ಮ ಲೀಡರ್ಸ್ ಇದ್ದಾರೆ. ಇಲ್ಲ ಪಾಪ ಎಲ್ಲ ಅಣ್ಣ ಅವರು ಎಲ್ಲ ಚೆನ್ನಾಗಿ ನಿಮ್ಮ ಆಶೀರ್ವಾದ ಇರಲಿ ದಾದಾ. ಥ್ಯಾಂಕ್ ಯು. ಹೆಂಗೋ ಒಂದು ನಮ್ಗೆ ನೆಮ್ಮದಿ ಇರ್ತದೆ, ನಿಮ್ಗೆ ದಾರಿ ಬಂದ್ರೆ ನಮ್ಗೆ. ಯಾರು ಬಂದಿಲ್ಲ ಸರ್ ಇದುವರೆಗೂ, ಯಾರು MLA ಈ ತರ ಬಂದಿಲ್ಲ, ಇಷ್ಟು ದೂರನೂ ಬಂದಿಲ್ಲ. ದಾದಾ ಏನು ಗೊತ್ತಾ, ನಾನು ಊರಿಗೆ ನೋಡಿ, ಈಗ ನೀವು 50 ಲಕ್ಷ ಇದಕ್ಕೆ ಬೇಕು, ನೀವು ಕೇಳಿದ್ರೆ ನಾನೀಗ ಮಾತು ಕೊಡಂಗಿದ್ದೀನಿ. ಯಾಕೆ ಗೊತ್ತಾ, ನಾನು ದುಡ್ಡು ಒಂದಷ್ಟು ಅನುದಾನ ಎತ್ಕೊಂಡೆ ಹಳ್ಳಿಗಳಿಗೆ ಬರಬೇಕು. ಈಗ ನಾನು ಸುಮ್ಮನೆ ಬಂದು ನೀವೇನೋ ಒಂದು ಕೇಳಿದಾಗ ಒಂದು 20-30 ಲಕ್ಷದ್ದು ನಾನು ಮಾಡಿಕೊಡ್ಲಿಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತೆ. ಈಗ ಅದಕ್ಕೆ ಒಂದು 25 ಕೋಟಿ ಅನುದಾನ ಒಂದು ಊರಿಗೆ ಹೋದಾಗ ನೋಡಿ, ಈಗ ನಿಮ್ಮೂರಿಗೆ ಒಂದು 50 ಲಕ್ಷವಿತ್ತು. ಈ ಥರ ಒಂದೊಂದು ಹಳ್ಳಿಗೂ ಒಂದೊಂದು ಮಾಡ್ಕೊಂಡು ಬರ್ತಿದ್ದೀನಿ. ಅದಕ್ಕೆ ದಾದಾ ಬಾಂಡು ಅಕ್ಕ, ನಮಸ್ಕಾರ. अंधारा हमें बच्चे आते हैं साहब, ये चरणी एक लाइट डाला दो साहब तुम्हारे पे। ಪಿಡಿ ಅವರೇ, ಇಲ್ಲೊಂದು ಲೈಟ್ ಬೇಕಲ್ಲ ಇವ್ರಿಗೆ, ಪಾಪ ಕತ್ಲು ಮಕ್ಕಳು ಎಲ್ಲ ಬರ್ತಾ ಇರ್ತಾರೆ ಸರ್. ಏನು ಮಾಡೋದು? ಈಗ ಇದೆಯಾ ಪಂಚಾಯತಿಯಲ್ಲಿ? ಇಲ್ಲ ಸರ್, ಇವಾಗ ನಾವು KEB ಅವ್ರು ಬಂದಿದ್ದೀರಾ ಸರ್? లేదు ఖమ్మం దాలో ఒక 10,000 అడుగు ಸರ್ ಅದೇ ಈಗ ಪಾಪ ನೋಡಿ, ಇದು ಐಸೋಲೇಟೆಡ್ ಮನೆ, ಅದೇ ಏನು ಮಾಡೋಣ ಸರ್? ಹೌದಾ, ಕಂಬ ಹಾಕ್ಕೊಡ್ತೀರಾ? ಸೂಪರ್. ಈಗ ಲೈಟ್ ಹಾಕ್ತೀರಾ? ನಾಳೆ ಕಂಬ, ನಾಳೆ ಲೈಟ್ ಇದು ಎಷ್ಟು ದಿನದಲ್ಲಿ ಆಗ್ಬೋದು ಸರ್? ಅಮ್ಮ KEB ಸಾಹೇಬ್ರು ನೋಡಿ, ಅವರೇ ಐಡೆಂಟಿಫೈ ಮಾಡಿದ್ದಾರೆ, ನೀವು ಹೇಳೋದಕ್ಕಿಂತ ಹಾಕ್ಕೊಡ್ತಾರೆ ಅಣ್ಣ. ಲೈಟ್ ಬರ್ಬೇಕು. ನಾನು 20 ದಿನದಲ್ಲಿ ಗುದ್ಲಿ ಪೂಜೆಗೆ ಬರ್ತೀನಿ, ಲೈಟ್ ಆನ್ ಆಗಿರ್ಬೇಕು. ಕಂಬ ನಾಳೆ ಹಾಕಿದ್ರೆ ನಾಳೆ ಸಂಜೆ ನಾನು ಆಯ್ತಾನಮ್ಮ? ಸರಿ ಸರ್. ಈಗ ತೆಗಿಯೋವಾಗ ಏನೆಲ್ಲ ಹೋಗಲ್ವಾ, ಹಾಳಾಗೋಗುತ್ತೆ. ನೀನು ಕಟ್ಕೊಂತೀಯಮ್ಮ ಮತ್ತೆ? ಸರ್ ಈಗ ಒಂದು ಕೆಲಸ ಮಾಡಿ ಅಮ್ಮ, ಈಗ 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 ಇದು ಕಟ್ ಮಾಡುವಾಗ ಇದೆಲ್ಲ ಸಮಸ್ಯೆ ಆಗುತ್ತೆ, ಮತ್ತೆ ಅದು ನೀವೇ ಕಟ್ಕೋಬೇಕಾಗುತ್ತಮ್ಮ. ಈಗ ಅವ್ರು ಕಟ್ಕೊಂತಾರೆ ಬೇರೆ ಥರದಲ್ಲಿ ಏನಾರು ಏನು ಮಾಡ್ಬೋದು ಸರ್? ಬೇರೆ ಇದನ್ನ ತೆಗೆದಾಕ್ಬಿಟ್ಟು ಆ ಕಡೆ ಡಿವಿಯೇಷನ್ ಮಾಡಿಬಿಟ್ಟು ಮೇಲೆ ತಪ್ಸೋಣ ಸರ್. ಯಾಕಂದ್ರೆ ನೋಡಿ ಸರ್, ಮಕ್ಕಳು ನಾನು ತೆಗ್ಸೋರ್ಗು ಅಲ್ಲಿ ಹುಷಾರು, ಮಕ್ಕಳನ್ನ ಯಾರು ಬಿಡಬೇಡ ಅಮ್ಮ. ಇದು ಯಾವಾಗ ತೆಗಿಬೋದಮ್ಮ ಸರ್? ಸುಮ್ಮನೆ ಯಾವ್ದಾದ್ರು ಒಂದು ಜೀವ ಹೋದ್ರೆ ಸಮಸ್ಯೆ ಆಗುತ್ತೆ ಸರ್. ಏನು ತಗೊಳ್ಳಿ ಸರ್, ಅವ್ರಿಗೆ ಗೊತ್ತಾಗಲ್ಲ, ಸ್ವಲ್ಪ ಬೇಗ. ಎಷ್ಟು ದಿನದಲ್ಲಿ ಆಗ್ಬೋದು? ಹಂಗೆ ಮಾಡಬೇಕು. ಇಲ್ಲ, ಇದು ಕಟ್ ಮಾಡಿಬಿಟ್ಟು ಹಂಗೆ ಹಿಡಿತಾರಂತ ಬಿಡಿ. ಬೇರೆ ಪೋಲ್ ಹಾಕ್ಬೇಕಾಗುತ್ತೆ ಹೊಸದಾಗಿ. ಇದನ್ನೆಲ್ಲ ಮಾಡ್ಕೊಳ್ಳೋ ಬದಲು ಒಂದು ಕೆಲಸ ಮಾಡಮ್ಮ, ಒಂದು ಕಂಬಕ್ಕೆ ದುಡ್ಡು ಕಟ್ಟು. ಈ ಕಂಬ ನಿನ್ಗೆ ಏನು ಇದು ಡ್ಯಾಮೇಜ್ ಆಗದಂಗೆ ಇದು ತೆಗೆದಾಕೋಣ ಸರ್. ಕಟ್ ಮಾಡಿಸ್ಬಿಟ್ಟು ಏನು ಡ್ಯಾಮೇಜ್ ಬೇಡ. ಈ ಲೆವೆಲ್ಗೆ ಕಟ್ ಮಾಡಿಸ್ಬಿಟ್ಟು ಇದನ್ನ ರಿಮೂವ್. ಕಂಬಕ್ಕೆ ಎಷ್ಟಾಗುತ್ತೆ? ಒಂದು 4-5 ಸಾವಿರ ఆಗುತ್ತೆ. అమ్మ ఇప్పుడు కాదమ్మా, ఇప్పుడు ఇదంతా కొట్టేసాకి నీకు 10-20 వేలు వస్తుంది. వాళ్ళు ఏమంటాడారంటే కొత్త ఖమ్మం కానూన్లో కొత్త ఖమ్మం నువ్వు దుడ్లు ఇస్తే వాళ్ళు ఇది కట్ చేసి ఆడ కొత్త దేశం ఇచ్చేస్తారు. అలాగా ಏನು ಡ್ಯಾಮೇಜ್ ಆಗಲ್ಲ ಅವಾಗ. అప్పుడు దీన్ని ఏమయ్యల్ల, దీన్ని నీట్ కట్ చేసి ఎత్తేస్తారు, ఆడ కొత్త ఖమ్మం వేస్తారు. ఎంత ನಾನು ಹೇಳ್ತೀನಿ ಬರ್ರಿ. 3-4 ಹಜಾರ್ ಅಮ್ಮ ಗೌರ್ಮೆಂಟ್ದಮ್ಮ ಅದೇ. ಆಯ್ತು ಸರ್, ಫಾಲೋ ಅಪ್ ಮಾಡಿಸ್ಬಿಡಿ. ಹುಷಾರಮ್ಮ ಅಲ್ಲಿ ಯಾರಾದ್ರು ಮೇಲ್ಗಡೆ ಸರಿ ಬನ್ನಿ.